ಕಾಲದಲ್ಲಿ ಎಷ್ಟು ದುಡಿದ್ರೂ ಕೂಡ ಸಾಲೋದಿಲ್ಲ. ಗಂಡ ಹೆಂಡತಿ ಇಬ್ಬರು ದುಡಿದ್ರೂ ಕೂಡ ದುಬಾರಿ ದುನಿಯಾದಲ್ಲಿ ಮನೆ ಹಾಗೂ ಸಂಸಾರ ನಿರ್ವಹಣೆಗೆ ಅಷ್ಟು ಹಣವನ್ನ ವಿನಿಯೋಗಿಸಬೇಕಾಗತ್ತೆ. ಕೆಲಸಕ್ಕೆ ಹೋಗುವ ಮಹಿಳೆಯರಿಗೆ ಹಣಕಾಸು ನಿರ್ವಹಣೆ ಮಾಡೋದು ಸವಾಲಿನ ಕೆಲಸವೇ ಆಗಿರಬಹುದು. ಆದರೆ ತಿಂಗಳ ಸಂಬಳವನ್ನ ಸರಿಯಾಗಿ ವಿನಿಯೋಗಿಸೋದು ಆರ್ಥಿಕವಾಗಿ ಸದೃಢರಾಗುವಂತೆ ಮಾಡುತ್ತೆ. ಉದ್ಯೋಗದಲ್ಲಿರುವ ಮಹಿಳೆಯರಿಗೆ ತಮ್ಮ ಆರ್ಥಿಕ ಭವಿಷ್ಯದ ಮೇಲೆ ಹಿಡಿತ ಸಾಧಿಸಲು ಸಹಾಯ ಮಾಡುವ ಕೆಲವು ಆರ್ಥಿಕ ಸಲಹೆಗಳು ಇಲ್ಲಿವೆ. ಉದ್ಯೋಗಸ್ಥ ಮಹಿಳೆಯರೇ, ನಿಮ್ಮ ಹಣಕಾಸು ನಿರ್ವಹಣೆ ಹೀಗಿದ್ರೆ ಬೆಸ್ಟ್. ಇದೀಗ ಕಾಲ ಬದಲಾಗಿದೆ. ಅಡುಗೆ ಮನೆಗೆ ಸೀಮಿತವಾಗಿದ್ದ ಹೆಣ್ಣೊಂದು ಗಂಡಿನಷ್ಟೇ ಆರ್ಥಿಕವಾಗಿ ಸ್ವಾತಂತ್ರ್ಯಳಾಗಿದ್ದಾಳೆ. 4 ಕಾಸು ಸಂಪಾದಿಸುವ ಮೂಲಕ ಸಂಸಾರ ನಿಭಾಯಿಸುವ ಗಂಡಿಗೂ ಕೂಡ ಹೆಗಲಾಗಿದ್ದಾಳೆ. ಆದ್ರೆ ದುಡಿದ ಅಷ್ಟು ಹಣವು ಖರ್ಚಾಗಿ ಹೋದ್ರೆ ಆರ್ಥಿಕ ಭದ್ರತೆಗೆ ದಾರಿ ಮಾಡಿಕೊಡೋದಿಲ್ಲ. ಹೆಣ್ಣು ಮಕ್ಕಳಿಗೆ ಹಣಕಾಸು ನಿರ್ವಹಣೆಯ ಬಗ್ಗೆ ಹೇಳಿಕೊಡಬೇಕಾಗಿಲ್ಲ. ಉಳಿತಾಯ ಹಾಗೂ ಹೂಡಿಕೆ ಮಾಡೋದ್ರಲ್ಲಿ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಆದ್ರೆ ಮನೆಯ ಜವಾಬ್ದಾರಿಗಳು ಹೆಚ್ಚಿದಾಗ ಹಣಕಾಸಿನ ನಿರ್ವಹಣೆ ಮಾಡೋದು ಕಷ್ಟವಾಗುತ್ತೆ. ಸರಿಯಾದ ತಂತ್ರಗಳು ಮತ್ತು ಮನಸ್ಥಿತಿಯೊಂದಿಗೆ ಹಣವನ್ನ ಪರಿಣಾಮಕಾರಿಯಾಗಿ ವಿನಿಯೋಗಿಸಿದ್ರೆ ಆರ್ಥಿಕ ಸ್ವತಂತ್ರರಾಗಬಹುದು. ಉದ್ಯೋಗದಲ್ಲಿರುವ ಮಹಿಳೆಯರು ಹಣಕಾಸಿನ ನಿರ್ವಹಣೆ ಹೇಗೆ ಮಾಡಬೇಕು ಎನ್ನುವುದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಸ್ಪಷ್ಟ ಹಣಕಾಸು ಯೋಜನೆಯನ್ನ ರಚಿಸಿ. ಆರ್ಥಿಕ ಸ್ವಾತಂತ್ರ್ಯದತ್ತ ಮೊದಲ ಹೆಜ್ಜೆ ಇಡಲು ಬಯಸಿದ್ರೆ ಹಣಕಾಸು ಯೋಜನೆಯತ್ತ ಹಣವನ್ನ ವಿನಿಯೋಗಿಸೋದು. ಹೌದು, ಅಲ್ಪಾವಧಿ ಮತ್ತು ದೀರ್ಘಾವಧಿಯ 2 ಹಣಕಾಸಿನ ಗುರಿಗಳನ್ನ ಆರ್ಥಿಕ ಭದ್ರತೆಯನ್ನ ನೀಡುತ್ತೆ. ಮಹಿಳೆಯರಿಗೆ ಖರ್ಚುಗಳನ್ನ ವರ್ಗೀಕರಿಸಿ ತುರ್ತು ನಿಧಿಗಳಿಗಾಗಿ ಉಳಿತಾಯ ಮಾಡಿ. ಇದು ಯಾವುದೇ ಅನಿರೀಕ್ಷಿತವಾಗಿ ಎದುರಾಗುವ ಆರ್ಥಿಕ ಸಮಸ್ಯೆಯ ವೇಳೆ ಈ ಹಣವನ್ನ ಸುಧಾರಿಸಿಕೊಳ್ಳಲು ನೆರವಾಗುತ್ತೆ. ತುರ್ತು ನಿಧಿ ಇರಲಿ. ಜೀವನವು ಅನಿರೀಕ್ಷಿತ ವೆಚ್ಚಗಳಿಂದ ತುಂಬಿತ್ತು. ಯಾವಾಗ ಹಣ ಅವಶ್ಯಕತೆಗೆ ಬರುತ್ತೆ ಎಂದು ಹೇಳಲಾಗುತ್ತೋ, ಹಾಗಾಗಿ ತುರ್ತು ನಿಧಿಯು ಮಹತ್ವದ್ದು. ಸಂಬಳದ ಇಂತಿಷ್ಟು ಹಣವನ್ನ ತುರ್ತು ನಿಧಿ ಎಂದೇ ಎತ್ತಿಡಿ. ನೀವು ನಿಮ್ಮ ಸಂಬಳ ಅಥವಾ ಆದಾಯವನ್ನ ಪಡೆದ ತಕ್ಷಣ ಖರ್ಚು ಮಾಡಲು ಪ್ರಾರಂಭಿಸುವ ಮೊದಲು ಒಂದು ನಿರ್ದಿಷ್ಟ ಮೊತ್ತವನ್ನ ಪಕ್ಕಕ್ಕೆ ಇರಿಸಿಕೊಳ್ಳಿ. ಕಷ್ಟದ ಸಮಯದಲ್ಲಿ ಈ ಹಣವನ್ನ ಬಳಸಿಕೊಳ್ಳುವುದೇ ಹೆಚ್ಚು. ತುರ್ತು ಸಮಯದಲ್ಲಿ ಕ್ರೆಡಿಟ್ ಕಾರ್ಡ್ಗಳು ಅಥವಾ ಸಾಲಗಳನ್ನ ಅವಲಂಬಿಸದೆ ಈ ತುರ್ತು ನಿಧಿಯಲ್ಲಿಟ್ಟ ಹಣವನ್ನ ಬಳಸಿಕೊಳ್ಳಬಹುದು. ಸ್ಥಿರ ಆಸ್ತಿಗಳ ಮೇಲೆ ಹೆಚ್ಚಿನ ಹೂಡಿಕೆ ಬೇಡ. ಮಹಿಳೆಯರು ತಮ್ಮ ಹಣಕಾಸನ್ನ ನಿರ್ವಹಿಸುವಾಗ ಮಾಡುವ ಸಾಮಾನ್ಯ ತಪ್ಪುಗಳಲ್ಲಿ ಒಂದು ಆಸ್ತಿ ಅಥವಾ ದುಬಾರಿ ಬೆಲೆಯ ಸ್ಥಿರವಾದ ಸ್ವತ್ತುಗಳಲ್ಲಿ ಅತಿಯಾಗಿ ಹೂಡಿಕೆಯನ್ನ ಮಾಡುವುದು. ಅತಿಯಾದ ಹೂಡಿಕೆಯು ಆರ್ಥಿಕವಾಗಿ ನಿಮ್ಮ ಕೈಯನ್ನ ಕಟ್ಟಾಕಬಹುದು. ಹೀಗಾಗಿ ಆಸ್ತಿ ಸೇರಿದಂತೆ ಸ್ಥಿರವಾದ ಸ್ವತ್ತುಗಳ ಮೇಲೆ ಹೂಡಿಕೆ ಮಾಡುವ ಮೊದಲು ತಮ್ಮ ಹಣಕಾಸಿನ ಗುರಿಗಳನ್ನ ಎಚ್ಚರಿಕೆಯಿಂದ ಗಮನಿಸಿ. ಬಹು ಆದಾಯದ ಮೂಲಗಳನ್ನ ಸೃಷ್ಟಿಸಿ. ಈ ದುಬಾರಿ ದುನಿಯಾದಲ್ಲಿ ಆರ್ಥಿಕ ಭದ್ರತೆಗಾಗಿ ಒಂದೇ ಆದಾಯದ ಮೂಲವನ್ನ ಅವಲಂಬಿಸಿದ್ರೆ ಸಾಲದು. ಬಹು ಆದಾಯದ ಮೂಲವನ್ನ ನಿರ್ಮಿಸಿಕೊಳ್ಳಿ. 1 ಅಥವಾ 2 ಕೆಲಸದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಆದಾಯವನ್ನ ಹೆಚ್ಚಿಸಿಕೊಳ್ಳಬಹುದು. ಬಹು ಆದಾಯದ ಮೂಲಗಳು ಆದಾಯ ಹೆಚ್ಚಿಸಿ ಆರ್ಥಿಕ ಒತ್ತಡವನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹೀಗಾಗಿ ಆದಾಯಕ್ಕಾಗಿ ಒಂದೇ ಮೂಲವನ್ನ ಅವಲಂಬಿಸದೆ ಪರ್ಯಾಯ ಆದಾಯದ ಮೂಲಗಳು ಇರೋದು ಬಹಳ ಮುಖ್ಯ. ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ. ದುಡಿದ ಅಲ್ಪ ಸ್ವಲ್ಪ ಹಣವನ್ನ ಹೂಡಿಕೆ ಮಾಡುವುದು ಬಹಳ ಮುಖ್ಯವಾಗುತ್ತೆ. ಇದು ಭವಿಷ್ಯಕ್ಕೆ ನೆರವಾಗುತ್ತೆ. ಆರ್ಥಿಕ ತಜ್ಞರು ಹೇಳುವಂತೆ ಉದ್ಯೋಗದಲ್ಲಿರುವ ಮಹಿಳೆಯರು ಸಣ್ಣ ಮೊತ್ತವಾಗಿದ್ರೂ ಸರಿಯೇ ಹೂಡಿಕೆ ಮಾಡುವತ್ತ ಗಮನ ಹರಿಸಿ ಅಂತಾರೆ. ಮ್ಯೂಚುವಲ್ ಫಂಡ್ಗಳು, ಷೇರುಗಳು ಅಥವಾ ರಿಯಲ್ ಎಸ್ಟೇಟ್ನಂತಹ ಸ್ವತ್ತುಗಳಲ್ಲಿ ಹೂಡಿಕೆ ಮಾಡುವುದರಿಂದ ದೀರ್ಘಾವಧಿಯ ಆದಾಯವನ್ನ ಪಡೆಯಬಹುದು. ಆದ್ರೆ ಹಣಕಾಸಿನ ಗುರಿಗಳಿಗೆ ಹೊಂದಿಕೆಯಾಗುವ ಹೂಡಿಕೆಯತ್ತ ಗಮನ ಕೊಡೋದು ಉತ್ತಮ. ವೃತ್ತಿಪರ ಆರ್ಥಿಕ ತಜ್ಞರ ಸಲಹೆ ಪಡೆಯಿರಿ. ಹೆಚ್ಚಿನವರಿಗೆ ಹಣಕಾಸಿನ ನಿರ್ವಹಣೆ ಹೇಗೆ ಮಾಡಬೇಕು, ಎಲ್ಲಿಂದ ಪ್ರಾರಂಭಿಸಬೇಕು ಎನ್ನುವುದು ತಿಳಿದಿರುವುದಿಲ್ಲ. ಈ ಬಗ್ಗೆ ಖಚಿತ ಮಾಹಿತಿ ಇಲ್ಲದಿದ್ರೆ ಹಣಕಾಸು ತಜ್ಞರಿಂದ ಸಲಹೆ ಪಡಿಬೇಕು. ದಿಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತೆ ಮಾಡುತ್ತಾ ಇತ್ತು. ಅದರಲ್ಲಿಯೂ ವಿಶೇಷವಾಗಿ ಹೂಡಿಕೆ ತಂತ್ರಗಳು ಅಥವಾ ತೆರಿಗೆ ಯೋಜನೆಯ ಬಗ್ಗೆ ವೃತ್ತಿಪರ ಮಾರ್ಗದರ್ಶನವನ್ನ ಕೇಳುವುದರಲ್ಲಿ ಒಳ್ಳೆಯದು. ಇದು ನಿಮ್ಮಲ್ಲಿರುವ ಗೊಂದಲವನ್ನ ನಿವಾರಿಸಿ ಹಣಕಾಸು ಹೂಡಿಕೆಯ ಕುರಿತು ಯೋಗ್ಯ ನಿರ್ಧಾರ ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.